ಅಯ್ಯೋ ಆಲ್ರೆಡಿ ಟೈಮ್ ಆಗಿಬಿಟ್ಟೈತಿ ಆಫೀಸ್ಗೆ ಹೋಗಕ್ಕೆ. ಈ ಮನೆಗೆ ನೋಡಿದ್ರೆ ಇನ್ನೂ ಚಹಾ ಕೂಡ ತಂದು ಕೊಡಬಲ್ರು. ನಾನು ಚಹಾ ಕುಡ್ದು ನಾಷ್ಟ ಮಾಡಿ ಯಾವಾಗ ಹೋಗ್ಲಿ ಆಫೀಸಿಗೆ? ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಈ ಮನೆಯಲ್ಲಿ ಎಲ್ಲರಿಗೂ. ಯವ್ವ ಬೇ ಯವ್ವ. ಹಾಪ ಬಂದೆ, ಇರು ಒಂದ ನಿಮಿಷ. ಏನಪ್ಪ ರಾಜು, ಎದಕ್ಕೆ ಕರೆದಿಲ್ಲ? ಯವ್ವ ನಾ ಆಫೀಸಿಗೆ ಏನಾರು ಒಂದು ಸ್ವಲ್ಪ ತಿಂದು ಚಹಾ ಕುಡ್ದು ಹೋಗ್ಲೇ ಏನು ಹಂಗೆ ಉಪವಾಸ ಹೋಗ್ಲಿ ಬೇ? ಉಪವಾಸ ಹೋಗಂತಂದ್ರೆ ಹೇಳ್ಬಿಡು, ನಾಳೆಯಿಂದ ನಾಷ್ಟದ್ದು ಏನು ನೆಚ್ಚಿ ಹಿಡ್ಕೊಂಡು ಕುತ್ಕೊಳಂಗಿಲ್ಲ. ಎದ್ದು ರೆಡಿಯಾಗಿ ನನ್ನ ಪಾಡಿಗೆ ನಾನು ಉಪವಾಸ ಹೋಗ್ಬಿಡ್ತೀನಿ ಆಫೀಸಿಗೆ. ಯಾಕಪ್ಪ, ಯಾಕೆ ಹಂಗೆ ಮಾತಾಡ್ತಿದ್ದಿ? ಏನಾತೀಗ? ಯಾಕ ಇನ್ನ ನಾಷ್ಟ ಕೊಟ್ಟಿಲ್ಲನ ಅವ್ರು? ಹ್ಞೂ ಬೇ, ಆಗಲಿ ಟೈಮ್ ಆತು ನೋಡಿಲಿ. ಇನ್ನೊಂದು 10 ನಿಮಿಷದಾಗ ನಾನು ಆಫೀಸ್ನಾಗ ಇರಬೇಕು. ನಾಷ್ಟ ಯಾವಾಗ ಮಾಡಲಿ, ಚಹಾ ಯಾವಾಗ ಕುಡಿಲಿ, ಯಾವಾಗ ಆಫೀಸ್ಗೆ ಹೋಗ್ಲಿ? ನಾನು ಈ ಮನೆಗೆ ಏನೋ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಬಿಡ್ಬೇ. ದುಡಿಯೋಕಷ್ಟ ನಾನು ಬೇಕು, ಆದರೆ ನನಗೆ ಟೈಮಿಗೆ ನಾಷ್ಟ ಊಟ ಕೊಡೋಕೆ ಮಾತ್ರ ಯಾರೂ ಇಲ್ಲಲ್ಲ. ಇರಪ್ಪ ಮಗನ, ಇರು ಒಂದ ನಿಮಿಷ ನೀ ಕುತ್ಕೊಂಡಿರು. ಅವ್ರಿಗೆ ಸರಿಯಾಗಿ ಹರೆ ಬಡ್ದು ನಾಷ್ಟ ಚಾ ಎರಡೂ ತರಿಸ್ತೀನಂತ. ನೀ ಕುತ್ಕೋಪ್ಪ, ಕುತ್ಕೋ, 2 ನಿಮಿಷ ಕುತ್ಕೋ. ನೋಡ್ಬೇವ, ನೀನು ಹೇಳಕ್ಕೆ ಕುಂತಿದ್ದೆ ಅಂತಂದ್ರೆ ಇವತ್ತೊಂದು ದಿನ ನಾನು ಕುತ್ಕೊಳಕ್ಕೆ ಕುಂತೀನಿ. 2 ನಿಮಿಷ ಅಂತಂದು 2 ನಿಮಿಷ ಕುತ್ಕೋತೀನಿ. ನಾಳೆಯಿಂದ ನಾನು ರೆಡಿಯಾಗಿ ಹೊರಗಡೆ ಬರೋಷ್ಟಿಗೆ ಈ ಟೇಬಲ್ ಮೇಲೆ ನಂಗೆ ನಾಷ್ಟ ಚಾ ನೀರು ಎಲ್ಲ ರೆಡಿ ಇರಬೇಕು. ನಾನು ಬಂದು ತಿಂದು ಹೋಗ್ತಾ ಇರ್ತೀನಿ ಅಷ್ಟೇ. ಇವತ್ತೇನೋ ಇರಲಿ ಅಂತ ಸುಮ್ಮನೆ. ನಾಳೆಯಿಂದ ಇದು ರಿಪೀಟ್ ಆಗಂಗಿಲ್ಲ ನೋಡ್ಬೇ. ಹ್ಞೂನಪ್ಪ, ಸರಿ ಆಯ್ತು ತಗೋ. ನೀನೇನು ಬೇಸರ ಮಾಡ್ಕೋಬೇಡ. ಇವತ್ತು ಒಂದಿನ ಅಷ್ಟೇ ತಗೋ. ಹಿಂಗಾಗೈತಿ, ನಾಳೆಯಿಂದ ಆಗಕ್ಕೆ ನಾ ಬಿಡಂಗಿಲ್ಲ. ಸರಿನಾ? ನೀ ಕುತ್ಕೋಪ್ಪ, ಕುತ್ಕೋ. ನೀನು ಒಂದ ಚೂರ ಈ ಫೋನನ್ನ ಹಿಂಗೆ ನೋಡ್ಕೋತ ಕುತ್ಕೊಂಡಿರಪ್ಪ. 2 ನಿಮಿಷ ನಿನ್ನ ಮುಂದೆ ನಾಷ್ಟ ಚಾ ಎಲ್ಲ ತಂದಿರ್ತೈತಿ. ಸರಿನಾ? ಸರಿ ಬೇವ, ಲಗುನ ಬರ್ಲಾ? ಇಲ್ಲ ಅಂದ್ರೆ ನಾ ಹಂಗೆ ಹೋಗಿ ನೋಡು. ಇಲ್ಲ ತಡೆಪ್ಪ, ಇಲ್ಲ 2 ನಿಮಿಷ ತರಿಸ ಬಿಡ್ತೀನಿ ತಡಿ. ಈ ಮನ್ಯಾಗ ಚಂದನ ತಂಗ ದುಡಿಯೋದಂದ್ರೆ ನಾನೊಬ್ಬನ. ನನಗೆ ಯಾರು ಕಿಮ್ಮತ್ತ ಕೊಡಂಗಿಲ್ಲ ಈ ಮನ್ಯಾಗ. ಒಂದು ನಾಷ್ಟ ತಂದಿಡಂಗಿಲ್ಲ, ಒಂದು ನೀರು ತಂದಿಡಂಗಿಲ್ಲ, ಒಂದು ಚಹಾ ತಂದಿಡಂಗಿಲ್ಲ. ಎಲ್ಲದಕ್ಕೂ ಒದರಾಡ್ಬೇಕು ನಾನು. ಮೊದಲು ಇದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ನಾನು. ಯವ್ವ ಲಗುನ, ನಂಗೆ ಹೊತ್ತಾಕೈತಿ. ಹ್ಞೂನಪ್ಪ, ಸರಿ ಸರಿ. ಲಲಿತಾ, ನನಗಂತೂ ನಿನ್ನೆ ಬಿದ್ದಿದ್ದ ಕನಸು ನೆನೆಸ್ಕೊಂಡ್ಬಿಟ್ರೆ ಫುಲ್ ನಗು ಅಂದ್ರೆ ನಗು ಬರಾಕುಂತ್ಬಿಟ್ಟೈತೆ ನೋಡು. ಏನು ಬಿದ್ದಿತ್ಲೆ ಅಂತ ನಿನಗೆ ನಗು ಅಂತದ್ದು ಕನಸು? ಅಯ್ಯೋ ಬ್ಯಾಡ್ ಬಿಡು, ಅದನ್ನೇನಾರ ಹೇಳಿದೆ ಅಂದರೆ ನೀನು ಬಿದ್ದು ಬಿದ್ದು ನಗ್ತಿದ್ದಿ. ಹೇಳಲೇಪ್ಪ, ನಾನು ನಗ್ತೀನಿ ಒಂದು ಸ್ವಲ್ಪ ನಿಂದ ಕನಸಿಂದ ಸ್ಟೋರಿ ಕೇಳಿ. ನಿಮಗೇನು ಮುಂಚೆಲೆ ಇದ್ದು ವಾರೆ ಬದುಕು ಐತಾನೆ? ಏನೇನಿಲ್ಲ, ನಿಂತ್ಕೊಂಡ್ಬಿಟ್ಟಿರಲ್ಲ ವಾಟ 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 ಅಂತ ಅನ್ಕೊಂತ. ಯಾಕ್ರಿ ಹತ್ತಿರ ಏನಾಯ್ತು? ಅಲ್ಲಿ ನನ್ನ ಮಗ ಆಫೀಸ್ಗೆ ಹೋಗಕ್ಕೆ ಹೊತ್ತಾಕೈತಿ, ನಾಷ್ಟ ಹಾಕೊಡ ಅಂತಂದು ಎಷ್ಟು ತಾತ ಅವನು ಕಾಯಕುಂತು ಅವನಿಗೆ ನಾಷ್ಟ ಹಾಕೊಡೋದು ಬಿಟ್ಟು ಇಲ್ಲಿ ಹಲ್ಕಿಸ್ಕೊಂತ ನಿಂತೀರ ನೀಬ್ರು. ಎದಕ್ರಿ ಹತ್ತಿರ ಹಂಗಂತೀವಿ? ಈಗ ನಾಷ್ಟ ಎಲ್ಲ ಮಾಡೋದಾತ್ರಿ, ಎಲ್ಲ ಅಲ್ಲೇ ಹೊರಗಡೆ ಕಟ್ಟಿ ಮೇಲೆ ಇಟ್ಟು ಈಗ ಬಂದು ಇಲ್ಲಿ ನಿಂತೀವಿ ನೋಡ್ರಿ. ಅದ ಬಂದು ಹಿಂಗೆ ನಿಂತ್ಕೊಳಕ ನೀವು ಬಂದಿರಿ. ಇಂಥದ್ದು ಎದುರು ಮಾತಾಡಕ್ಕೆ ಭಾಳ ಚಲೋ ಓದಿದೆ ನೀನು. ಅಲ್ಲ, ಇಲ್ಲೇ ಈಗ ನಾನು ನೋಡಾಕೊಂತೀನಿ ಇಬ್ರು ಅದು ಏನೇನೇನೇನು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ಕೊಂತ ನಿಂತೀರಿ ಇಲ್ಲಿ. ಎಷ್ಟೊತ್ತಾತನ ನಿಂತು ಮಾತಾಡ್ಕೊಂತ ಆಗಲಿಂದ ಒದ್ರಾಕೊಂತೀನಿ ನಾನು ಹೊರಗಡೆಯಿಂದ. ಒಂದು ಚೂರು ಕೇಳಿಸಿಲ್ಲ ನಿಮ್ಗೆ? ಅತ್ಯಾರ ಅವರು ಹೊಲಕ್ಕೊಕ್ಕಿನಿ, ಬುತ್ತಿ ಕಟ್ಕೊಡು, ಇವತ್ತು ನಾ ಮಧ್ಯಾಹ್ನ ಬರೋಕ್ಕಾಗಂಗಿಲ್ಲ ಅಂತ ಅಂದಿದ್ರು. ಅದಕ್ಕೋಸ್ಕರ ಈಗ ಅವರಿಬ್ಬರಿಗೂ ಬುತ್ತಿ ಕೊಟ್ಟು ಕಳಿಸಿದ್ವಿ ಅತ್ಯಾರ. ಕೊಟ್ಟು ಕಳಿಸಿ ಈಗ ದನೆ ಅಂತ ಇಲ್ಲಿ ಬಂದು ನಿಂತ್ಕೊಂಡಿವಿ ನೋಡ್ರಿ ಅಷ್ಟೇ. ಅದನ್ನು ಬಿಟ್ಟರೆ ನಾವಿಲ್ಲಿ ನಿಂತ್ಕೊಂಡು ಏನು ಭಾಳ ಹೊತ್ತಾಗಿಲ್ಲ. ಮುಂಜಾನೆ ಎದ್ದಾಗಿಂದ ನಮ್ಮದು ಕೈ ಪುರ್ಸೊತ್ತಿಲ್ರಿ ಅತ್ಯಾರ. ಒಂದೇ ಸಮನ ಕೆಲಸ ಅಂದ್ರೆ ಕೆಲಸ. ಏನು ಕೆಲಸ ಮಾಡಿರವ ಅಂಥದ್ದು? ಏನು ನಟ್ಟು ಕಡ್ದಿರನ ನೀವೇನಾರ ಮನ್ಯಾಗ ಕೂತ್ಕೊಂಡು? ಏನು ಯಾವ್ದಾರ ಮನೆಗೆ ಹಳ್ಳ ತೊಡಾಕುಂತೀರ? ಏನು ಮಾಡಿದ್ರವ ಅಂಥ ಕೆಲಸ ನೀವು? ಕುತ್ಕೊಂಡು ಹಳ್ಳಿ ಹೊಡ್ಯಾಕುಂತೀರಿ ಮತ್ತು ಕೆಲಸ ಮಾಡಿನ ಅಂತ ಅಂತೀರನ? ಮೊದಲು ನನ್ನ ಮಗಗೆ ನಾಷ್ಟ ಹಾಕೊಂಬಂದು ಕೊಡ್ರಿ. ಹೊಲಕ್ಕೆ ಹೋಗೋರ್ದು 5 ನಿಮಿಷ 10 ನಿಮಿಷ ಲೇಟ್ ಆದ್ರೆ ಏನಾಗಂಗಿಲ್ಲ. ಅಲ್ಲೇನು ಅವ್ರಿಗೇನು ಕೇಳೋರಿಲ್ಲ ಹೇಳೋರಿಲ್ಲ. ಇವ್ರಿಗೆ ತಿಳಿದಾಗ ಹೋಗ್ಬೋದು, ಇವ್ರಿಗೆ ತಿಳಿದಾಗ ಬರ್ಬೋದು. ನನ್ನ ಮಗನ ಹಂಗಲ್ಲ, ಟೈಮ್ ಅಂದ್ರೆ ಟೈಮ್, ಅದ ಟೈಮಿಗೆ ಹೋಗ್ಬೇಕವ ನನ್ನ ಮಗ. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ಬೈಸ್ಕೊಳ್ಳೋಂಥ ಪರಿಸ್ಥಿತಿ ಬರ್ತೈತೆ ನನ್ನ ಮಗಂದು. ಲಘು ಅವನಿಗೆ ನಾಷ್ಟ ಕೊಡ್ರಿ. ಇನ್ಮೇಲೆ ಪ್ರತಿದಿನ ಮೊದಲು ನನ್ನ ಮಗಗೆ ನಾಷ್ಟ ಆಗ್ಬೇಕು, ನನ್ನ ಮಗಗೆ ಚಾ ಆಗ್ಬೇಕು. ಅವಂದೆಲ್ಲ ಮುಗಿದ ಮೇಲೆನ ಬೇರೆಯವ್ರಿಗೆ ಕೊಡ್ಬೇಕು ನೀವು. ಏನ ಹೇಳಿದ ಅರ್ಥ ಆತಿಲ್ಲ? ಅತ್ಯಾರ, ಯಾರು ಯಾವ ಕೆಲಸ ಮಾಡ್ತಾರ ಅನ್ನೋದು ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಅವ್ರು ಕೆಲಸ ಮಾಡಾಕುಂತಾರಲ್ರಿ, ಅವ್ರವ್ರ ಕೆಲಸ ಅವರಿಗೆ ದೊಡ್ಡದ್ರಿ ಅತ್ಯಾರ. ನೀವು ಸುಮ್ಮನೆ ಹಿಂಗೆಲ್ಲ ಭೇದ ಭಾವ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ನನ್ನ ಗಂಡ ಮತ್ತು ಮಾವರ ಏನು ದಿನ ಪೂರ್ತಿ ಮನೆಯಾಗೆ ಇರ್ತಾರನ್ರಿ. ಅವರು ಮುಂಜಾನೆ ಎದ್ದು ಹೋದ್ರಂದ್ರೆ ಬರೋದು ಒಮ್ಮಿಗೆ ಒಂದೊಂದ್ಸಲ ಸಂಜೆ ಆಕೈತಿ, ಒಂದೊಂದ್ಸಲ ರಾತ್ರಿ ಆಕೈತಿ. ಅವರು ಕಷ್ಟಪಟ್ಟು ದುಡಿಯೋದಲ್ಲನ್ರಿ. ಹಂಗೆ ನೋಡಿದ್ರೆ ರಾಜು ಅವ್ರಿನ ನೆರಳಿಗಾರ ಕುತ್ಕೊಂಡು ಕೆಲಸ ಮಾಡ್ತಾರೆ. ಪಾಪ ಇವರು ಬಿಸಿಲಾಗೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ರಿ. ಬೆಳಗ್ಗೆನ ಎದ್ದು 6ಕ್ಕೆ ಎದ್ದು ಹೋಗಿ ಈಗ ಬಂದು ಬುತ್ತಿ ತೊಗೊಂಡು ಹೋದ್ರಿ. ನೀವು ನೋಡಿದ್ರೆ ಹೆಂಗೆ ಮಾತಾಡ್ತೀರಲ್ರಿ ಅತ್ಯಾರ? ಹ್ಞೂ ರೀ ಅತ್ಯಾರ, ನೀವು ಈ ಥರ ಭೇದ ಭಾವ ಎಲ್ಲ ಎದಕ್ಕೆ ಮಾಡ್ತೀರಿ ಅತ್ಯಾರ? ನಮ್ಗೆ ಯಾಕೋ ಇದು ಸರಿ ಕಾಣಿಸೋದಿಲ್ಲಪ್ಪ. ಅಲ್ರಿ ರಾಜವ್ರಿಗೆ ಅನ್ನಕ ನಾಷ್ಟ ಎಲ್ಲ ಅಲ್ಲೇ ರೆಡಿನೇ ಐತಲ್ರಿ ಅತ್ಯಾರ? ಅಲ್ಲೇ ಟೇಬಲ್ ಮೇಲೆನೇ ಇಟ್ಟೈತಿ, ಹಾಕೊಂಡು ತಿಂದ್ರೆ ಮುಗಿದು ಹೋತಲ್ರಿ ಅತ್ಯಾರ. ಅಂದ್ರೆ ನನ್ನ ಮಗನ ಹಾಕೊಂಡು ತಿನ್ಬೇಕಂತ ಅಂತೀನಿ ನೀನು ನಾಷ್ಟನ? ಯಾಕ್ರಿ ಅತ್ಯಾರ, ನಿಮ್ಮ ಮಗನ ಕೈ ಏನಾರು ಆಗೈತನ್ರಿ? ನಾಷ್ಟ ಹಾಕೊಂಡ್ ಬರಂಗಿಲ್ಲ ತಾಟಿಗೆ?
ಅವ ಎದಕ್ಲೆ ಏನಾಗೈತ್ಲೆ ನಿನಗ? ನನ್ನ ಮಗಗೆ ಎದಕ್ಕೆ ಅಷ್ಟು ಕೇಳಿ ಬಯಸ್ತಿದ್ದಿ ನೀನು? ನನ್ನ ಮಗಗೆ ಏನಾಗಂದಿ? ನನ್ನ ಮಗ ಆರಾಮದಾನ. ಮತ್ತು ಆರಾಮಾಗಿದ್ರೆ ಹಾಕೊಂಡು ತಿನ್ನನ್ರಿ. ನಾಷ್ಟ ಎಲ್ಲ ಅಲ್ಲೇ ರೆಡಿ ಐತ್ರಿ. ತಾಟಿಗೆ ಹಾಕೊಳ್ಳೋದು ತಿನ್ನೋದು ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಅತ್ತೆಲ್ಲ? ಇಲ್ಲಾಂದ್ರೆ ನೀವರ ಅಲ್ಲೇ ಹಾಕೊಡ್ಬೇಕಿಲ್ಲ. ಅದನ್ನ ಬಿಟ್ಟಿಲ್ಲ ನಮಗೆ ಬಂದು ಒದರಾಡಕುಂತಿರಲ್ಲ. ಮುಂಜಾನೆಯಿಂದ ನಮ್ಮದು ಕೈ ಪುರ್ಸತ್ತಿಲ್ರಿ ಅತ್ತೆರ. ನಾವು ಕೆಲಸ ಮಾಡಾಕೊಂತೀವಿ. ಅದನ್ನ ಬಿಟ್ಟು ಬಂದರಿಗೆಲ್ಲ ಬರೀ ನೀವು ಬರೀ ಹಾಕೊಡ್ತೈತಿ, ನೀವು ಬರೀ ಹಾಕೊಡ್ತೈತಿ ಅಂತ ಹೇಳ್ಕೊಂತ ಕುತ್ಕೊಳಕ್ಕಾಗತ್ತನ್ರಿ ಅತ್ತೆರ? ಏನು ಅಲ್ಲೇ ಕಾಯ್ಕೊಂತ ಕುತ್ಕೊಳಕ್ಕಾಗತ್ತೆ? ಲೇ ಸವಿ, ನಿನ್ನ ಮಾತು ಯಾಕೋ ಭಾಳ ಅಂದ್ರೆ ಭಾಳ ಅತಿ ಆಗಕೊಂತೈತಿ. ಒಂದು ಸ್ವಲ್ಪ ಹಿಡಿತದಲ್ಲಿ ಇರಲಿ ನಿನ್ನ ಮಾತು. ಅತ್ತಿಯರ ಈಗ ಎದಕ್ಕೆ ಒದ್ರಾಕೊಂತೀರಿ? ಅವ್ರಿಗೆ ನಾಷ್ಟ ಹೋದಿಲ್ರಿ, ಈ ಅಲ್ಲೇ ಹಾಕೊಂಡು ತಿಂದ್ರೆ ಆತ್ರಿ. ಸರಿ ನಡ್ರಿ, ನಾನಾರ ಹಾಕ್ಕೊಡ್ತೀನಿ. ಅಷ್ಟು ಹಾಕೊಂಡು ತಿನ್ನೋದಕ್ಕೂ ಜಗಳ ಅನ್ರಿ ಅತ್ತಾರ. ಸುಮ್ಮನೆ ಯಾಕ್ರಿ ಅತ್ತಾರ ಮನ್ಯಾಗ ಇಟ್ಟಿಟ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ತೀರಿ? ಮನ್ಯಾಗ ಎಲ್ಲರೂ ಖುಷಿಯಾಗಿ ಇರೋಕ್ಕಾಗೋದಿಲ್ಲ. ಈಗೇನ್ರಿ ನಾಷ್ಟ ಹಾಕ್ಕೊಡ್ಬೇಕಿಲ್ಲ? ನಡ್ರಿ, ನಾನೇ ಹಾಕ್ಕೊಡ್ತೀನಿ ಅತ್ತಾಗ. ಇದನ್ನ ಮುಂಚೆಗ ಈ ಕೆಲಸ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಮಾತುಕತೆನೂ ಆಗ್ತಿಲ್ಲಾಗಿತ್ತು, ಒದ್ರಾಟನೂ ಆಗ್ತಿಲ್ಲಾಗಿತ್ತು ಮನ್ಯಾಗ. ಅತ್ಯಾರ, ಆ ಕೆಲಸನ ನೀವ ಮಾಡಿಬಿಟ್ಟಿದ್ರ ಈ ಮಾತುಕತೆನೇ ಬರ್ತಿಲ್ಲಾಗಿತ್ತಲ್ರಿ. ಏನು ಅಲ್ಲೇ ಹಾಕಿಟ್ಟೈತಿ, ಒಂದು ಚಮಚನ ದಬ್ರ್ಯಾಗ ಹಾಕಿ ಅಲ್ಲಿಂದ ತೆಗೆದ ತಾಟಿಗೆ ಹಾಕಿ ಕೊಡಾಕದು ಎಷ್ಟೊತ್ರಿ ಅತ್ಯಾರ? ನೀವ ಆ ಕೆಲಸ ಮಾಡಿಬಿಡ್ಬೋದಿತ್ತಿಲ್ಲ. ಅಷ್ಟಕ್ಕೂ ನೀವೇನು ಮುಂಜಾಲಿಂದ ಏನು ಬಿಡಪ್ಪ, 4ಕ್ಕೆ ಎದ್ದು ಮನೆಯೆಲ್ಲ ಕೆಲಸ ಮಾಡಿ ಪಾಪ ಕೈ ಪುರ್ಸೊತ್ತೇ ಇಲ್ಲ ಅನ್ನೋಂಗೇನಿಲ್ಲ. ಮುಂಜಾಲಿಂದ ಖಾಲಿನೇ ಅದಿರಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಬರೀ ಕೈಯಿಂದ ಹಂಗೆ ಅಡ್ಡಾಡ ಕುಂತೀರಿ. ಹೌದಿಲ್ರಿ ಅತ್ಯಾರ? ನೀವು ಒಂದು ಸ್ವಲ್ಪ ಹಾಕೊಟ್ಟು ಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತು. ಅಂದ್ರೆ ಈಗ ನಾನು ಖಾಲಿ ಕುತ್ಕೊಂಡಿರೋದು ನಿಮ್ಗೆ ಹೊಟ್ಟೆ ಉರಿ ಹಾಕೊಂತೈತಿ, ಹೌದಿಲ್ಲ? ಈಕಿ ಯಾಕೆ ಖಾಲಿ ಕುಂತಾಳ? ಈಕಿಗೆ ಯಾಕೆ ನಾವು ಕೆಲಸ ಹಚ್ಚಬಾರ್ದು? ಮೊದ್ಲು ಈಕಿಗೆ ಕೆಲಸ ಹಚ್ಚಬೇಕು, ಈಕಿನ ಮಾತ್ರ ಖಾಲಿ ಅಡ್ಡಾಡಕ್ಕೆ ಬಿಡಬಾರ್ದು ಅನ್ನೋದು ಹೌದಿಲ್ಲ ನಿಮ್ಮಿಬ್ಬರ ಮನಸ್ಸಿನಾಗಿರೋದು? ಯಾಕ್ರಿ ಅತ್ಯಾರ ಎದಕ್ಕೆ ಹಂಗೆ ಮಾತಾಡ್ತೀರಿ? ಅತ್ಯಾರ, ನಿಮಗೆ ಹೆಂಗೆ ಅನಿಸ್ತೈತೆ ಹಂಗೆ ತಿಳ್ಕೊ ಹೋಗ್ರಿ ಅತ್ತ. ನಾ ಮತ್ತೆ ಏನು ಅನ್ನಂಗಿಲ್ಲ. ಈಗ ನಿಮ್ಮ ಮಗಗೆ ನೀವು ಹಾಕ್ಕೊಡೋಗ್ರಿ. ಈಗ ಲಲಿತ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಚಾಕ್ ಇಡ್ಬೇಕು, ಚಾಕ್ ಇಡ್ತಾ ಹೋಗ್ರಿ, ನೀವು ಹಾಕ್ಕೊಡೋಗ್ರಿ. ನೀವ ಇಬ್ಬರಲ್ಲಿ ಯಾರೊಬ್ರು ಬಂದು ಮೊದಲು ನನ್ನ ಮಗಗೆ ನಾಷ್ಟ ಹಾಕ್ಕೊಡ್ಬಾರಿ, ಅವ್ನಿಗೆ ಹೊತ್ತಾಕೈತಂತ ಸುಮ್ಮನೆ ನಿಂತ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಅತ್ಯಾರ, ನೀವ ಹಾಕ್ಕೊಡ್ರಿ ನಿಮ್ಮ ಮಗಗೆ, ಇಲ್ಲ ಅಂದ್ರೆ ಬಿಡ್ರಿ. ನಮ್ಮವ ಕೆಲಸ ಭಾಳ ಅದಾವು, ನಾವು ಮಾಡ್ತೀವಿ. ಏ ಲಲಿತಾ, ನೀನು ಚಾಕಿಡು, ಎತ್ತಲ್ದಾಗ ಬಾಂಡೆ ಅದಾವು, ನಾ ತಿಕ್ಕೊಂಬರ್ತೀನಿ. ಇರ್ಲಿ ಬಿಡ್ಲಿ, ಮತ್ತೆ ಸುಮ್ಮನೆ ಮನ್ಯಾಗ ಜಗಳ ಯಾಕೆ? ನೀವು ಹೋಗಿ ಬಾಂಡೆ ತಿಕ್ಕೋಗು, ನಾನು ರಾಜವ್ರಿಗೆ ನಾಷ್ಟ ಹಾಕ್ಕೊಟ್ಟು ವಾಪಸ್ ಬಂದು ಚಾಕಿಡ್ತೀನಿ. ನಿನಗೇನಾರು ತಲೆಗಿಲಿ ಕೆಟ್ಟೈತನ? ಯಾಕೆ ತಲೆ ಬರಬರಿ ಇಲ್ಲನ ನಿನಗೆ? ಅವ್ರು ಹಾಕೊಂಡು ತಿಂತಾರ, ಅವ್ರಿಗೇನು ಕೈ ಇಲ್ಲನ? ನೀ ಸುಮ್ಮನೆ ಚಾಕಿಡು, ನಾನು ಬಾಂಡೆ ತಿಕ್ಕಾಕ ಹೋಗ್ತೀನಿ. ಇಲ್ಲ ಅಂದ್ರೆ ನೋಡು ಮತ್ತೆ ನೀನು ನಡಿ, ಅಲ್ಲೇ ಇಬ್ರು ಕುತ್ಕೊಂಡು ಅಲ್ಲೇ ಬಾಂಡೆ ತಿಕ್ಕನ, ಆಮೇಲೆ ಬಂದು ಚಾಕಿಟ್ರ ನಡಿ. ನೀನು ಸುಮ್ಮನೆ ಇರಂಗಿಲ್ಲ. ನೀನು ಯಾರೇನು ಕೆಲಸ ಹೇಳಿದ್ರು ದಬ ದಬ ಹೋಗಿ ಎಲ್ಲ ಕೆಲಸನೂ ಮೈ ಮೇಲೆ ಹಾಕೊಂಡು ಮಾಡ್ತಿದ್ದಿ. ಅದಕ್ಕೆ ಎಲ್ಲ ಕೆಲಸನೂ ಎಲ್ಲರೂ ತೊಗೊಂಬಂದು ನಿನ್ನ ಮೈ ಮೇಲೇ ಹೇರೋದು. ಅದು ಹಂಗಲ್ಲಲ್ಲಿ, ಒಂದಿಷ್ಟು ಅವಲಕ್ಕಿ ಅಲ್ಲ ತಾಟ್ನಾಗ ಹಾಕ್ಕೊಟ್ಟು ಬರ್ತೀನಂತ. ನೀ ನಡಿ. ನಿನಗೆ ಬುದ್ಧಿಲ್ಲ, ಹೋಗಿ ಹೋಗಿ ನಾನು ನಿನಗೆ ಹೇಳಕೊಂತೀನಲ್ಲ. ನಡಿ, ಹಿತ್ತಲ್ದಾಗ ಬಾಂಡೆ ಅದಾವಲ್ಲ, ನೀ ಅಲ್ಲಿ ಕುತ್ಕೋಬಾ, ನಾ ತಿಕ್ತೀನಂತ. ಬಾ ಸುಮ್ಮನೆ. ಎಷ್ಟರ ಸೊಕ್ಕ ಐತಿಕಿ ಈ ಸವ್ವಿಗೆ. ತಾನು ಹಾಳಾಗೋದಲ್ದ ಈಕಿ ಲಲಿತನ್ನೂ ಹಾಳು ಮಾಡಕುಂತ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಸವ್ವಿ ಮಾತ್ರ ಈ ಮನೆಯಾಗಿರಬಾರ್ದು. ಅವಳು ಏನಾರ ಈ ಮನೆಯಾಗಿದ್ಲಂದ್ರೆ ಈ ಮನೆಯಾಗೆಲ್ಲರನ್ನೂ ತನ್ನ ಕಡೆ ಒಲಿಸ್ಕೊಂಡು ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿಬಿಡ್ತಾಳೆ. ನನಗೆ ಈ ಮನೆ ಕೆಲಸ ಹಚ್ಚಿಸ್ಬಿಡ್ತಾಳೆ ಈಕೆ. ಇಲ್ಲ, ಹೆಂಗಾರ ಮಾಡೀಕೆ ನೀ ಮನೆಯಿಂದ ಹೊರಗೆ ಹಾಕಬೇಕು ನಾನು. ಇಲ್ಲ ಅಂದ್ರೆ ನನಗೆ ಈ ಮನೆಯಾಗ ಉಳಿಗಾಲ ಇಲ್ಲಾರ್ದಂಗೆ ಮಾಡಿರ್ತಾಳೆ ಈಕೆ. ರಾಜು, ತಗೋರಪ್ಪ ಅವಲಕ್ಕಿ ಹಾಕೊಂಬಂದಿ ನೋಡು, ಅವಲಕ್ಕಿ ತಿನ್ನು. ಅಷ್ಟಾಗ ಚಾ ತೊಗೊಂಬರ್ತೈತಿ. ಯವ್ವ, ನಾಷ್ಟ ಅವಲಕ್ಕಿ ಮಾಡೈತಾ? ಹ್ಞೂನಪ್ಪ, ಈ ರೊಟ್ಟಿ ಗಿಟ್ಟಿ ಏನೂ ಮಾಡಿಸಿಲ್ಲ, ಅವಲಕ್ಕಿ ಮಾಡಿಸೈತಿ. ತಗೋಪ್ಪ, ಬಿಸಿ ಬಿಸಿ ಐತೆ ಅವಲಕ್ಕಿ ತಿನ್ನು. ಯವ್ವ, ನನಗೆ ಈ ಅವಲಕ್ಕಿ ಅಂದ್ರೆ ಸೇರಂಗಿಲ್ಲ ಬಿ. ಅವಲಕ್ಕಿ ತಿಂದ್ಬಿಟ್ರೆ ಸಾಕು, ಆ ಗಂಟ್ಲದಾಗ ಇಳಿಯಂಗಿಲ್ಲ. ನಂಗೆ ಎದಿ ಮೇಲೆ ಕುಂತಂಗಾಗಿ ವಾಂತಿ ಬಂದಂಗೆ ಆಕೈತಿ. ಅದಕ್ಕೆ ನಂಗೆ ಅವಲಕ್ಕಿ ಗಿಲಕ್ಕಿ ಏನು ಬೇಡವ. ಅವಲಕ್ಕಿ ಮಾಡೈತಿ ಅಂತ ಅನ್ನಂಗಿದ್ದಿದ್ರೆ ನಾನು ನಾಷ್ಟಕ್ಕೋಸ್ಕರ ಕಾಯ್ತಾನೆ ಇಲ್ಲಾಗಿದ್ದೆ, ಅಲ್ಲೇ ಹೊರಗಡೆ ಏನಾರು ತಿಂತಿದ್ದೆ. ನನಗೆ ನಾಷ್ಟ ಬೇಡವಾ. ಏ ಹಂಗಂದ್ರೆ ಹೆಂಗಪ್ಪ, ಒಂದು ಸ್ವಲ್ಪ ತಿಂದು ಹೋಗ. ಯವ್ವ, ನನಗೆ ಈ ಅವಲಕ್ಕಿ ತಿನ್ನಂಗೆ ಅನ್ಸಂಗಿಲ್ಲ ಬೇಕು, ಗಂಟ್ಲದಾಗ ಇಳಿಯಂಗಿಲ್ಲ ಅದು. ನಂಗೆ ಬೇಡ ಅಂದ್ರೆ ಬೇಡ, ನಾಳೆ ಹೊರಗಡೆ ಏನಾರು ತಿನ್ಕೋತೀನಿ ಬಿಡು. ನನ್ನ ಮಗ ನಾಷ್ಟನ ತಿಂದು ಹೋಗಲಿಲ್ಲ, ಉಪವಾಸ ಹೋಗ್ತದ ಹುಡುಗ. ನಾಳೆಯಿಂದ ಅವನು ಏನು ತಿಂತೀನಿ ಅಂತ ನನ್ನದನ್ನು ಕೇಳಿನ ನಾಷ್ಟ ಮಾಡಿಸ್ತೈತಿ. ಇಲ್ಲಾಂದ್ರೆ ಪಾಪ ಉಪವಾಸ ಹೋಗ್ಬೇಕಾಗ್ತದೆ ನನ್ನ ಕಂದ. ಮುಂಚೆ ಎಲ್ಲ ಅವಲಕ್ಕಿ ಅಂದ್ರೆ ಬಡ್ದಾಡ್ಕೊಂಡು ತಿಂತಿದ್ದ. ನಾನು ಇವತ್ತು ಅವಲಕ್ಕಿ ಅಂದ್ರೆ ಇಷ್ಟಪಟ್ಕೊಂಡು ತಿಂತಾನಂತ ನಾನು ಹಾಕೊಂಬಂದ್ರೆ ನನ್ನ ಮಗ ಹಂಗೆ ಹೋತು ಪಾಪ ಉಪವಾಸ. ದುಡಿಯೋ ಹುಡುಗ ಈ ಮನ್ಯಾಗ ಕಷ್ಟಪಟ್ಟು ದುಡಿತೈತಿ, ಆದರೆ ನೆಮ್ಮದಿಯಿಂದ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ದು ಅದಕ್ಕೆ. ಇಲ್ಲ, ನಾಳೆಯಿಂದ ಅವನು ಏನು ತಿಂತೀನಂತ ನನ್ನದನ್ನು ಕೇಳಿ ಮಾಡಿಸ್ತೀನಿ.